ಯುಗಯುಗಗಳಿಂದಲೂ ಧರ್ಮವೇ ಜೀವನಾಡಿಯಾಗಿದ್ದ ಕಾಲದಲ್ಲಿ ಭುವನದಲ್ಲಿ ಬೇರೆ ಯಾರಿಗೂ ಸಾಟಿಯಿಲ್ಲದ ಒಂದು ಮಹಾ ಸಾಮ್ರಾಜ್ಯವಿತ್ತು. ಅದು ಮಹಾಪರಾಕ್ರಮಿ ಅಂಬರೀಷ ಮಹಾರಾಜರ ರಾಜಧಾನಿ. ಆ ರಾಜ್ಯದ ವ್ಯಾಪ್ತಿಯು ಅನಂತ. ಹಿಮಗಿರಿಗಳ ಹೊಳೆಯುವ ತುದಿಯಿಂದ ಹಿಡಿದು ಅಲೆಮಾಡುವ ಮಹಾಸಾಗರದ ತೀರದವರೆಗೆ ಹರಿದು ಬರುವ ಪ್ರತಿಯೊಂದು ನದಿ, ಸೊಂಪಾದ ಪ್ರತಿಯೊಂದು ಅರಣ್ಯ, ಹಸಿರಿನ ಕಂಗುಳಿಯಲ್ಲಿ ನಿಂತಿದ್ದ ಪ್ರತಿಯೊಂದು ಗ್ರಾಮ ಎಲ್ಲವೂ ಅವರ ಧರ್ಮಯುತ ಕಾಡಳಿತದಲ್ಲಿ ಪುಷ್ಪಿಸಿ ಫಲಿಸಿರುವವು. ಅಂಬರೀಷರ ನಗರಗಳು ಭೂಮಿಯ ಮೇಲೆ ಮಿನುಗುವ ಅಮೂಲ್ಯ ರತ್ನಗಳಂತಿದ್ದವು. ವಿಶಾಲವಾದ ಕಲ್ಲಿನ ಬೀದಿಗಳಲ್ಲಿ ಕಲಾವಿದರು ದೇವಾಲಯ ಶಿಲ್ಪಗಳನ್ನು ಕೆತ್ತುತ್ತಿರುತ್ತಿದ್ದರೆ, ಕೃಷಿಕರು ಹಸಿರು ಹೊಲಗಳಲ್ಲಿ ಸಂಭ್ರಮದಿಂದ ಹಾಡುಗಳನ್ನು ಹಾಡುತ್ತಿದ್ದರು. ಕೆಂಪು ಕಮಲಗಳಿಂದ ತುಂಬಿದ ಕೆರೆಗಳ ಬಳಿಯಲ್ಲಿ ಮಕ್ಕಳು ನಗತ್ತಾ ಆಟವಾಡುತ್ತಿದ್ದರು. ಸೂರ್ಯಕಿರಣದಲ್ಲಿ ಮೆರುಗು ಹೊಡೆಯುವ ಅರಮನೆಗಳ ಬಾಗಿಲುಗಳು ಪವಿತ್ರ ಸಂಕೇತಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಆದರೆ ಈ ರಾಜ್ಯದ ನಿಜವಾದ ಶೋಭೆ ಅದರ ಆಧ್ಯಾತ್ಮಿಕ ಚೈತನ್ಯ. ಭುವನದಲ್ಲಿ ದೇವರ ದರ್ಶನವಾಗುವಂತೆ ಭಾವದ ಬೆಟ್ಟಗಳಂತೆ ಏರಿದ ದೇವಾಲಯಗಳು, ಬೆಳಗಿನ ಗಾಳಿಯಲ್ಲಿ ಮೃದುವಾಗಿ ನುಡಿಯುವ ಘಂಟಾನಾದಗಳು, ಅರಣ್ಯದ ನಡುಗಿನಲ್ಲೇ ಕುಳಿತು ವೇದಮಂತರ ಜಪಿಸುತ್ತಿರುವ ಋಷಿಗಳು, ಆಕಾಶದತ್ತ ಏರಿದ ಧೂಪದ ಪರಿಮಳ, ಇವೆಲ್ಲವೂ ಈ ದೇಶದ ದೈವಿಕತೆಗಾಗಿ ಸಾಕ್ಷಿಯಾಗಿದ್ದವು. ಅಂಬರೀಷರ ಆಡಳಿತದಲ್ಲಿ ಜನರು ಸುಖವಾಗಿ, ಸದ್ಗುಣಗಳಿಂದ, ಪರಸ್ಪರ ದಯೆಯಿಂದ ಬದುಕಿದರು. ನ್ಯಾಯವು ಶೀಘ್ರ, ಸತ್ಯವು ಶಾಶ್ವತ, ಭಕ್ತಿಯೇ ಆ ರಾಜ್ಯದ ಅಂತರಾಳ. ದೂರದ ನಾಡಿಂದ ಬಂದ ಪ್ರವಾಸಿಗರು ಹೀಗೆ ಹೇಳುತ್ತಿದ್ದರು: ಇದೊಂದು ಸಾಮ್ರಾಜ್ಯವಲ್ಲ, ಇದು ಧರ್ಮಭೂಮಿ. ಇಲ್ಲಿ ಪ್ರತಿಯೊಂದು ಉಸಿರಲ್ಲೂ ದೈವದ ಅನುಭವವಿದೆ. ಇದೇ ಅಂಬರೀಷ ಮಹಾರಾಜರ ಮಹಾರಾಜ್ಯ. ಶಾಂತಿ, ಸಮೃದ್ಧಿ ಮತ್ತು ಭಗವದ್ಭಕ್ತಿಯಿಂದ ಹೊಳೆಯುತ್ತಿದ್ದ ಶಾಶ್ವತ ದೀಪದಂತೆ ಪ್ರಕಾಶಿಸುತ್ತಿದ್ದ ಧರ್ಮರಾಜ್ಯ. ಮಹಾರಾಜ ಅಂಬರೀಷರು ಅಪಾರ ಐಶ್ವರ್ಯದಿಂದ ಕೂಡಿದ ಮಹಾಚಕ್ರವರ್ತಿಯಾಗಿದ್ದರು. ಆದರೆ ಆ ಐಶ್ವರ್ಯವು ಅವರ ಮನಸ್ಸನ್ನು ಎಂದಿಗೂ ಬಂಧಿಸಲಿಲ್ಲ. ಭಕ್ತಿಯಲ್ಲೇ ಅವರು ಅತ್ಯಂತ ವೈಭವದಿಂದ ಭಗವಂತನ ಸೇವೆಯನ್ನು ನೆರವೇರಿಸುತ್ತಿದ್ದರು. ಅಪಾರ ಸಂಪತ್ತು, ಮಹಾರಾಣಿ, ಮಕ್ಕಳು ಮತ್ತು ವಿಶಾಲ ಸಾಮ್ರಾಜ್ಯ ಇದ್ದರೂ ಅವುಗಳ ಮೇಲಿನ ಆಸಕ್ತಿ ಅವರಿಗಿರಲಿಲ್ಲ. ಅವರ ಇಂದ್ರಿಯಗಳು, ಮನಸ್ಸು ಮತ್ತು ಪ್ರಾಣ ಎಲ್ಲವೂ ಸದಾ ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವು. ಭೌತಿಕ ಸುಖೋಪಭೋಗವನ್ನು ಅನುಭವಿಸುವ ಆಸೆ ಮಾತ್ರವಲ್ಲ, ಮೋಕ್ಷವನ್ನು ಸಹ ಅವರು ಬಯಸಿರಲಿಲ್ಲ. ಭಗವಂತನ ಶುದ್ಧ ಭಕ್ತಿ ಮಾತ್ರವೇ ಅವರ ಜೀವನದ ಪರಮ ಗುರಿಯಾಗಿತ್ತು. ಮನವನೆಲ್ಲ ಕೃಷ್ಣನ ಪಾದದಲ್ಲಿ ನೆಲೆಸಿ ನಿಶ್ಚಲ ಭಕ್ತಿಯಲ್ಲಿ ಲೀನನಾದ ಅಂಬರೀಷ. ಉಸಿರೆಲ್ಲ ಸ್ವಾಮಿಯ ಸೇವೆಯಲ್ಲಿ ಅರ್ಪಿಸಿ ಕ್ಷಣ ಕ್ಷಣವೂ ಹರಿನಾಮ ಸ್ಮರಣೆ ಮಾಡುತ್ತಾ ಮನಸ್ಸು ಧ್ಯಾನದಿ ಕಮಲ ಪಾದಗಳಲ್ಲಿ ನುಡಿಯು ಕೃಷ್ಣನ ಮಹಿಮೆ ವರ್ಣಿಸಲಿ. ಕೈ
ಪ್ರಭು, ನಮ್ಮ ಜೀವನದ ಪ್ರತಿಕ್ಷಣವೂ ಕೃಷ್ಣ ಸೇವೆಯಲ್ಲೇ ಅರ್ಪಿತವಾಗಿರಲಿ. ಹೌದು ದೇವಿ, ನನ್ನ ಮನಸ್ಸು, ಇಂದ್ರಿಯಗಳು ಎಲ್ಲವೂ ಕೃಷ್ಣನ ಪಾದಗಳಲ್ಲೇ. ರಾಜನೇ, ಏಕಾದಶಿ ವ್ರತವು ಭಗವಂತನಿಗೆ ಅತ್ಯಂತ ಪ್ರಿಯ. ವ್ರತವಲ್ಲ ಗುರುಗಳೇ, ಇದು ನನ್ನ ಉಸಿರಿನಂತೆ. 1 ವರ್ಷ ಕಾಲ ರಾಣಿ ಸಹಿತ ಏಕಾದಶಿ ವ್ರತ ಪಾಲಿಸುತ್ತಿದ್ದೇನೆ. ಯಮುನಾ ದೇವಿಯೇ, ನನ್ನ ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಶುದ್ಧಗೊಳಿಸು. ನನ್ನ ರಾಜತ್ವವು ನಿನ್ನ ಸೇವೆಯೊಂದಿಗೆ ಸಾರ್ಥಕ. ಹೇ ಮುರಾರಿ, ಇಂತಹ ಸೌಂದರ್ಯವು ಪ್ರಭು ನಿನ್ನ ಕರುಣೆಯ ಮುಂದೆ ಚಿಕ್ಕದು. ನೀನೇ ನನ್ನ ಏಕೈಕ ಅಲಂಕಾರ. 60 ಕೋಟಿ ಹಸುಗಳ ಮಹಾದಾನ. ರಾಜನೇ, ಇಂತಹ ದಾನ ಅಪರೂಪ. ಇವು ನನ್ನವೂ ಅಲ್ಲ, ಎಲ್ಲವೂ ಶ್ರೀಕೃಷ್ಣನದೇ. ಬನ್ನಿ ಬ್ರಾಹ್ಮಣೋತ್ತಮರೇ, ದಾನವನ್ನು ಸ್ವೀಕರಿಸಿ. ಯಾರೂ ಅತೃಪ್ತರಾಗಬಾರದು. ಪ್ರಸಾದವನ್ನು ಸೇವೆ ಮಾಡಿ. ಗುರುಗಳೇ, ನಿಮ್ಮ ಅನುಮತಿಯೊಂದಿಗೆ ಏಕಾದಶಿ ಪಾರಣೆ ಮಾಡಬಹುದೇ? ಹೌದು ರಾಜನೇ, ಶುಭವಾಗಲಿ. ಬ್ರಾಹ್ಮಣರ ಅನುಮತಿಯೊಂದಿಗೆ ಏಕಾದಶಿ ಪಾರಣೆಗೆ ರಾಜನು ಸಿದ್ಧನಾದನು. ಇಲ್ಲಿ ಆರಂಭವಾಗುತ್ತದೆ ಧರ್ಮ ಮತ್ತು ಸಹನಶೀಲತೆಯ ಮಹಾಪರೀಕ್ಷೆ. ರಾಜನೇ, ಅತಿಥಿಯನ್ನೇ ಮರೆತೆಯಾ? ಮುನಿವರ್ಯರೇ, ನೀವು ಬಂದ ಕ್ಷಣವೇ ನನ್ನ ಮನೆ ಧನ್ಯವಾಯಿತು. ಅಂಬರೀಷ ಮಹಾರಾಜನು ದೂರ್ವಾಸ ಮುನಿಗಳನ್ನು ಕಂಡು ಅತಿ ಸಂತುಷ್ಟನಾದನು ಮತ್ತು ಗೌರವದಿಂದ ಸ್ವಾಗತಿಸಿದನು. ಓ ಮಹಾನ ಯೋಗೀಶ್ವರ ದುರ್ವಾಸ ಮುನಿಗಳೇ, ಸ್ವಾಗತ. ದಯವಿಟ್ಟು ನನ್ನ ಅತಿಥಿಯಾಗಿರಿ. ಅಂಬರೀಷ ಮಹಾರಾಜ, ನಿನ್ನ ಆಹ್ವಾನವನ್ನು ಸ್ವೀಕರಿಸುತ್ತೇನೆ. ನಾನು ಯಮುನಾ ನದಿ ಸ್ನಾನಕ್ಕೆ ಹೋಗಿ ಬರುವವರೆಗೆ ಭೋಜನಕ್ಕೆ ಸಿದ್ಧವಾಗಿರು. ಏಕಾದಶಿಯ ಉಪವಾಸ ಮುರಿಯುವ ಸಮಯ ಕಳೆದು ಹೋಗುತ್ತಿದೆ. ದೂರ್ವಾಸ ಮುನಿಗಳು ಇನ್ನೂ ಸ್ನಾನದಿಂದ ಹಿಂತಿರುಗಲಿಲ್ಲ. ಹೌದು, ಸ್ವಲ್ಪ ನೀರನ್ನು ಸೇವಿಸುವುದರಿಂದ ಯಾವ ದೋಷವೂ ಇಲ್ಲ. ನಿಮ್ಮ ಅಪ್ಪಣೆಯೊಂದಿಗೆ ಸ್ವೀಕರಿಸುತ್ತೇನೆ. ದುರ್ವಾಸ ಮುನಿಯು ತನ್ನ ಯೋಗಶಕ್ತಿಯ ಮೂಲಕ ರಾಜ ಅಂಬರೀಷನು ತನ್ನ ಅನುಮತಿಯಿಲ್ಲದೆ ನೀರನ್ನು ಕುಡಿದಿದ್ದಾನೆಂಬುದನ್ನು ರಾಜನೇ, ತಿಳಿದುಕೊಂಡನು. ಅತಿಥಿಯನ್ನೇ ಮರೆತೆಯಾ? ನಾನು ಊಟಕ್ಕೆ ಬರುವೆನೆಂದು ಹೇಳಿದ್ದೇನೆ. ನನ್ನನ್ನು ಕಾದಿಲ್ವೇ? ಮುನಿವರ್ಯರೇ, ನಾನು ತಪ್ಪು ಮಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ನೀನೇನು ಧರ್ಮವನ್ನು ಮೀರಿಸಿದ್ದೀಯಾ? ನಿನ್ನ ಈ ದರ್ಪಕ್ಕೆ ಶಿಕ್ಷೆ ಕೊಡುವೆ. ಇದು ಅಪರಾಧವಲ್ಲ, ಶಿಷ್ಟಾಚಾರದಂತೆ ನಡೆದುಕೊಂಡಿದ್ದೇನೆ. ಸಾಕು, ಈಗ ನೋಡು ನಿನ್ನ ಅಂತ್ಯ. ಕೋಪದಿಂದ ಅವನ ಮುಖ ಕೆಂಪಾಯಿತು. ತನ್ನ ತಲೆಯಿಂದ ಕೂದಲಿನ ಒಂದು ಗುಚ್ಛವನ್ನು ಎಳೆದು ತೆಗೆದು ಮಹಾರಾಜ ಅಂಬರೀಷನಿಗೆ ಶಿಕ್ಷೆ ನೀಡಲು ಪ್ರಳಯಾಗ್ನಿಯಂತೆ ಹೊತ್ತಿ ಉರಿಯುವ ಭಯಾನಕ ರಾಕ್ಷಸನನ್ನು ಅವನು ಸೃಷ್ಟಿಸಿದನು. ಪ್ರಭು ನಾರಾಯಣನೇ, ನನ್ನನ್ನು ರಕ್ಷಿಸಿ. ಭಗವಂತನ ಪೂರ್ವಾಜ್ಞೆಯಿಂದ ಅವನ ಸುದರ್ಶನ ಚಕ್ರವು ಭಕ್ತನನ್ನು ರಕ್ಷಿಸುವ ಸಲುವಾಗಿ ಸೃಷ್ಟಿಸಲ್ಪಟ್ಟ ಆ ರಾಕ್ಷಸನನ್ನು ತಕ್ಷಣವೇ ಭಸ್ಮವನ್ನಾಗಿ ಮಾಡಿತು. ತನ್ನ ಪ್ರಯತ್ನವೇ ವಿಫಲವಾಗಿದೆ ಎಂಬುದನ್ನು ಕಂಡು ಸುದರ್ಶನ ಚಕ್ರವು ತನ್ನತ್ತಲೇ ಸಾಗುತ್ತಿರುವುದನ್ನು ಗಮನಿಸಿದ ದುರ್ವಾಸ ಮುನಿಯು ಭಯದಿಂದ ನಡುಗುತ್ತಾ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಎಲ್ಲ ದಿಕ್ಕುಗಳಲ್ಲೂ ಓಡತೊಡಗಿದನು. ಮುನಿ ದುರ್ವಾಸನಿಗೆ ಅರಣ್ಯವೂ ಆಶ್ರಯವಾಗಲಿಲ್ಲ. ಧರ್ಮದ ಚಕ್ರವು ಬೆನ್ನಟ್ಟುತ್ತಲೇ ಇತ್ತು. ಸಮುದ್ರವೂ ಅವನಿಗೆ ಆಶ್ರಯವನ್ನೊದಗಿಸಲಿಲ್ಲ. ವಿಷ್ಣುವಿನ ಆಯುಧ ಅವನ ಶ್ವಾಸದ ಹತ್ತಿರವೇ ಬರುತ್ತಿತ್ತು. ಪರ್ವತಗಳ ಎತ್ತರಕ್ಕೂ ಮೀರಿದ್ದು ವಿಷ್ಣುವಿನ ಆಯುಧ. ದುರ್ವಾಸನ ಗರ್ವ ಕರಗತೊಡಗಿತು. ಭಗವಂತನ ಚಕ್ರಕ್ಕೆ ತಪ್ಪಿಸಿಕೊಳ್ಳುವ ದಾರಿ ಇರಲಿಲ್ಲ.
ಆಕಾಶವೂ ಅವನಿಗೆ ರಕ್ಷಣೆ ನೀಡಲಿಲ್ಲ. ಇದು ತಪಸ್ಸಿನದಲ್ಲ, ಭಕ್ತಿಯ ಶಕ್ತಿ. ಭಗವಂತನ ಭಕ್ತನ ಮೇಲೆ ನಡೆದ ಅಪರಾಧ ಜಗತ್ತಿನ ಯಾವುದೇ ದಿಕ್ಕಲ್ಲೂ ಕ್ಷಮೆಯನ್ನು ಕಾಣಲಿಲ್ಲ. ಅಹಂಕಾರಕ್ಕೆ ಅಂತ್ಯ ಇಲ್ಲಿಯೇ. ಭಕ್ತನನ್ನು ರಕ್ಷಿಸುವುದು ಭಗವಂತನ ಧರ್ಮ. ಭಯಭೀತನಾದ ಹೃದಯದೊಂದಿಗೆ ದುರ್ವಾಸ ಮುನಿಯು ಆಶ್ರಯವನ್ನು ಹುಡುಕುತ್ತಾ ಇಲ್ಲಿ ಅಲ್ಲಿಗೆ ಸಂಚರಿಸಿದನು. ಆದರೆ ಯಾವುದೇ ಆಶ್ರಯವೂ ದೊರಕದಾಗ ಅಂತಿಮವಾಗಿ ಅವನು ಬ್ರಹ್ಮಲೋಕದಲ್ಲಿರುವ ಬ್ರಹ್ಮದೇವರ ಬಳಿಗೆ ಶರಣಾಗತಿಯಾದನು. ಬ್ರಹ್ಮದೇವ, ನನ್ನನ್ನು ರಕ್ಷಿಸಿ. ಅಹಂಕಾರದಿಂದ ಮಹಾ ಅಪರಾಧ ಮಾಡಿದ್ದೇನೆ. ದೂರ್ವಾಸ ಮುನಿ, ಏನು ನಿನ್ನ ಚಿಂತೆ? ನನ್ನಿಂದ ಏನಾಗಬೇಕು ಹೇಳು? ನನ್ನ ಪ್ರಭುವೇ, ದಯವಿಟ್ಟು ವಿಷ್ಣುವಿನ ಸುದರ್ಶನ ಚಕ್ರದಿಂದ ನನ್ನನ್ನು ರಕ್ಷಿಸಿರಿ. ದ್ವೀಪರಾರ್ಧದ ಅಂತ್ಯದಲ್ಲಿ ಭಗವಂತನ ಲೀಲೆಗಳು ಮುಕ್ತಾಯವಾಗುವಾಗ ಶ್ರೀ ವಿಷ್ಣು ತಮ್ಮ ಭ್ರೂಭಂಗದ ಒಂದೇ ಚಲನೆಯಿಂದ ನಮ್ಮ ನಿವಾಸ ಸ್ಥಾನಗಳನ್ನು ಒಳಗೊಂಡಂತೆ ಸಂಪೂರ್ಣ ಬ್ರಹ್ಮಾಂಡವನ್ನೇ ಸಂಹರಿಸುತ್ತಾನೆ. ನನ್ನಂತಹವರು ಹಾಗೂ ಶ್ರೀಶಿವ, ಹಾಗೆಯೇ ದಕ್ಷ, ಭೃಗು ಮತ್ತು ಅವರಂತಹ ಮಹರ್ಷಿಗಳು, ಜೀವಿಗಳ ಅಧಿಪತಿಗಳು, ಮಾನವ ಸಮಾಜದ ಆಡಳಿತಗಾರರು ಮತ್ತು ದೇವತೆಗಳ ಅಧಿಪತಿಗಳು ಎಲ್ಲರೂ ಆ ಪರಮ ಪುರುಷೋತ್ತಮನಾದ ಶ್ರೀ ವಿಷ್ಣುವಿಗೆ ವಂದಿಸಿ ಶರಣಾಗುತ್ತೇವೆ. ಎಲ್ಲ ಜೀವಿಗಳ ಹಿತಕ್ಕಾಗಿ ಅವರ ಆದೇಶಗಳನ್ನು ಪಾಲಿಸಲು ನಾವು ಸಂಪೂರ್ಣವಾಗಿ ಅವರಿಗೆ ಅರ್ಪಿತರಾಗಿದ್ದೇವೆ. ಶ್ರೀ ವಿಷ್ಣುವಿನ ವಿರುದ್ಧ ನನಗೇನು ಮಾಡಲು ಸಾಧ್ಯವಿಲ್ಲ ದೂರ್ವಾಸ ಮುನಿ. ಈ ರೀತಿಯಾಗಿ ಬ್ರಹ್ಮದೇವರಿಂದ ಆಶ್ರಯ ನಿರಾಕರಿಸಲ್ಪಟ್ಟಾಗ ಸದಾ ಕೈಲಾಸವೆಂಬ ತನ್ನ ಲೋಕದಲ್ಲಿ ವಾಸಿಸುವ ಶಿವನ ಬಳಿ ಶರಣು ಪಡೆಯಲು ಅವನು ಪ್ರಯತ್ನಿಸಿದನು. ಶಿವ ಶಿವ, ನನ್ನನ್ನು ರಕ್ಷಿಸು ಮಹಾದೇವ! ಪ್ರಾಣ ಉಳಿಸಿಕೊಳ್ಳುವ ಏಕೈಕ ಆಶೆಯೊಂದಿಗೆ ಕೈಲಾಸದ ದಿಕ್ಕಿನಲ್ಲಿ ಧಾವಿಸುತ್ತಿದ್ದ ಈ ಅಗ್ನಿ ನನ್ನ ತಪಸ್ಸನ್ನೇ ಸುಡುತ್ತಿದೆ. ಹಿಮಾಲಯದ ಪವಿತ್ರ ಪರ್ವತಗಳನ್ನು ದಾಟುತ್ತಾ ಅಗ್ನಿ ಮತ್ತು ಹಿಮದ ಮಧ್ಯೆ ದುರ್ವಾಸನ ಪ್ರಾಣ ಪಯಣ ಮುಂದುವರಿಯಿತು. ಇಲ್ಲೇ ನನ್ನ ರಕ್ಷಣೆ ಇದೆ. ಕೈಲಾಸದ ದಿವ್ಯ ಪ್ರಕಾಶ ದುರ್ವಾಸನ ಕಣ್ಣಿಗೆ ಬೀಳುತ್ತಿದ್ದಂತೆ ಭಯದ ಜೊತೆ ಒಂದು ಕ್ಷಣದ ಭರವಸೆಯೂ ಮೂಡಿತು. ಶಿವಗಣರ ಪಾವನ ಪ್ರದೇಶಕ್ಕೆ ಕಾಲಿಟ್ಟ ದುರ್ವಾಸ ಜೀವ ಉಳಿಯುವ ಅಂಚಿನಲ್ಲಿದ್ದನು. ಈ ದುರ್ವಾಸ ಮುನಿ ಕೈಲಾಸದ ದ್ವಾರದಲ್ಲಿದ್ದಾನೆ. ಮಹಾದೇವ ಶರಣು. ಆದರೆ ಸುದರ್ಶನ ಚಕ್ರವು ಹಿಂಬಾಲಿಸುತ್ತಲೇ ಇದೆ. ಮಹಾದೇವ್! ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮಹಾದೇವ ಮಹಾದೇವ ಶರಣು ಶರಣು. ಮುನಿವರ ದುರ್ವಾಸ, ನಿನ್ನ ಮುಖದಲ್ಲಿ ಭಯ ಕಾಣುತ್ತಿದೆ. ಹೇಳು, ಏನು ಆಯಿತು? ನನ್ನಿಂದ ಅಪರಾಧವಾಗಿದೆ. ಸುದರ್ಶನ ಚಕ್ರದಿಂದ ರಕ್ಷಿಸು. ಪ್ರಿಯ ಪುತ್ರನೇ, ನಾನು ಬ್ರಹ್ಮದೇವರು ಮತ್ತು ಈ ಬ್ರಹ್ಮಾಂಡದೊಳಗೆ ನಮ್ಮ ಮಹತ್ವದ ಭ್ರಮೆಯಲ್ಲಿ ತಿರುಗುತ್ತಿರುವ ಇತರ ಎಲ್ಲಾ ದೇವತೆಗಳು ಪರಮೇಶ್ವರನಾದ
ಪರಮ ಪುರುಷೋತ್ತಮನೊಂದಿಗೆ ಸ್ಪರ್ಧಿಸುವಂತಹ ಯಾವುದೇ ಶಕ್ತಿಯನ್ನು ಪ್ರದರ್ಶಿಸಲು ಅಸಮರ್ಥರಾಗಿದ್ದೇವೆ. ಏಕೆಂದರೆ ಅನೇಕ ಅನಂತ ಬ್ರಹ್ಮಾಂಡಗಳು ಮತ್ತು ಅವುಗಳಲ್ಲಿ ಇರುವ ಜೀವಿಗಳು ಭಗವಂತನ ಒಂದು ಸರಳ ಆದೇಶದಿಂದಲೇ ಸೃಷ್ಟಿಯಾಗುತ್ತವೆ ಮತ್ತು ಲಯವಾಗುತ್ತವೆ. ಭೂತ, ವರ್ತಮಾನ ಮತ್ತು ಭವಿಷ್ಯ ಕಾಲಗಳು ನನಗೆ, ಸನತ್ಕುಮಾರರಿಗೆ, ನಾರದರಿಗೆ, ಅತ್ಯಂತ ಪೂಜ್ಯರಾದ ಬ್ರಹ್ಮದೇವರಿಗೆ, ದೇವಹೂತಿಯ ಪುತ್ರನಾದ ಕಪಿಲರಿಗೆ, ಅಪಾಂತತಮನೆಂಬ ವ್ಯಾಸದೇವರಿಗೆ, ದೇವಲರಿಗೆ, ಅನೇಕ ಮಹರ್ಷಿಗಳು ಮತ್ತು ಸಿದ್ಧಿಯನ್ನು ಪಡೆದಿರುವ ಇತರ ಹಲವರಿಗೆ ತಿಳಿದಿವೆ. ಭಗವಂತನ ಮಾಯಾಶಕ್ತಿಯ ವ್ಯಾಪ್ತಿ ಎಷ್ಟು ಅಪಾರವೋ ಎಂಬುದನ್ನು ಸಂಪೂರ್ಣವಾಗಿ ಗ್ರಹಿಸಲು ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ನೇರವಾಗಿ ಆ ಪರಮ ಪುರುಷೋತ್ತಮನಾದ ಭಗವಂತನ ಶರಣಾಗು. ಆ ಮೂಲಕ ನಿನಗೆ ಪರಿಹಾರ ದೊರೆಯುತ್ತದೆ. ಏಕೆಂದರೆ ಈ ಸುದರ್ಶನ ಚಕ್ರವು ನಮ್ಮಂತಹವರಿಗೆ ಸಹ ಸಹಿಸಲಾಗದಷ್ಟು ಭಯಾನಕವಾಗಿದೆ. ನೀನು ವಿಷ್ಣು ಭಗವಂತನ ಬಳಿಗೆ ಹೋಗು. ಅವನು ನಿಶ್ಚಯವಾಗಿಯೂ ಕರುಣೆಯಿಂದ ನಿನಗೆ ಸಕಲ ಮಂಗಳಗಳನ್ನು ಅನುಗ್ರಹಿಸುವನು. ಧನ್ಯೋಸ್ಮಿ, ಧನ್ಯೋಸ್ಮಿ. ಅನಂತರ ಶಿವನ ಶರಣಾಗತಿಯಾದರೂ ಸಹ ನಿರಾಶನಾದ ದುರ್ವಾಸ ಮುನಿ ತನ್ನ ಪರಮ ಆಶ್ರಯವನ್ನು ಹುಡುಕುತ್ತಾ ವೈಕುಂಠಧಾಮಕ್ಕೆ ಹೊರಟನು. ಅಲ್ಲಿ ಭಗವಂತ ನಾರಾಯಣನು ತನ್ನ ಪತ್ನಿಯಾದ ಐಶ್ವರ್ಯದ ದೇವಿ ಲಕ್ಷ್ಮೀದೇವಿಯೊಂದಿಗೆ ಶಾಶ್ವತವಾಗಿ ವಾಸಿಸುತ್ತಾನೆ. ಭೌತಿಕ ಲೋಕದ ಗಡಿಯನ್ನು ದಾಟಿದ ಕ್ಷಣದಲ್ಲಿ ದುರ್ವಾಸನ ಮನಸ್ಸು ಮೊದಲ ಬಾರಿಗೆ ಶಾಂತಿಯನ್ನು ಅನುಭವಿಸಿತು. ಅಂತಿಮವಾಗಿ ದುರ್ವಾಸ ಮುನಿಯು ಶಾಶ್ವತ ಶಾಂತಿ ಮತ್ತು ದಿವ್ಯ ಐಶ್ವರ್ಯದ ನಿವಾಸವಾದ ವೈಕುಂಠಧಾಮವನ್ನು ತಲುಪಿದನು. ದುರ್ವಾಸ ಮುನಿಗಳು ಸತ್ಯಲೋಕಕ್ಕಿಂತ ಮೇಲಾಗಿ ಸುಮಾರು 2.5 ಕೋಟಿ ಯೋಜನಗಳಷ್ಟು ದೂರ ಪ್ರಯಾಣ ಮಾಡಿ ಈ ವೈಕುಂಠಧಾಮವನ್ನು ತಲುಪಿದರು. ಇದು ಅಪಾರ ಸೌಂದರ್ಯ ಮತ್ತು ಅನಂತ ಆನಂದದಿಂದ ಕೂಡಿದ ಲೋಕವಾಗಿದೆ. ಇಲ್ಲಿ ಎಲ್ಲವೂ ಚಿನ್ನದಿಂದ ನಿರ್ಮಿತವಾಗಿದ್ದು ಅನೇಕ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಕೋಟ್ಯಾಂತರ ಸೂರ್ಯರ ಕಿರಣಗಳಿಗಿಂತಲೂ ಹೆಚ್ಚಾಗಿ ಪ್ರಕಾಶಿಸುವ ಅತೀತ ದಿವ್ಯ ಬೆಳಕು ಈ ಲೋಕವನ್ನು ಪ್ರಕಾಶಮಾನಗೊಳಿಸುತ್ತದೆ. ವೈಕುಂಠದ ನಿವಾಸಿಗಳು ಜನನ ಮರಣದ ಚಕ್ರದಿಂದ ಸಂಪೂರ್ಣ ಮುಕ್ತರಾಗಿದ್ದಾರೆ. ಅವರು ಶಾಶ್ವತ ಆನಂದದ ಸ್ಥಿತಿಯಲ್ಲಿ ನೆಲೆಸಿ ಪರಮೇಶ್ವರನಾದ ಶ್ರೀ ವಿಷ್ಣುವಿನ ಸೇವೆಯಲ್ಲಿ ತೊಡಗಿರುತ್ತಾರೆ. ಅಲ್ಲಿ ಇರುವ ನಿವಾಸಿಗಳ ದೇಹವರ್ಣ ಆಕಾಶದಂತೆ ನೀಲವರ್ಣದಿಂದ ಕಂಗಳಿಸುತ್ತದೆ. ಅವರ ಕಣ್ಣುಗಳು ಕಮಲದಂತೆ ಸುಂದರವಾಗಿವೆ. ದೇಹ ಲಕ್ಷಣಗಳು ಅತ್ಯಂತ ಆಕರ್ಷಕವಾಗಿವೆ. ಎಲ್ಲರೂ ಯೌವನಾವಸ್ಥೆಯಲ್ಲೇ ಇದ್ದಂತೆ ಕಾಣುತ್ತಾರೆ. ಅವರು ಮುತ್ತಿನ ಹಾರಗಳು ಮತ್ತು ಅಲಂಕಾರಿಕ ಪದಕಗಳಿಂದ ಅಲಂಕೃತರಾಗಿದ್ದು ಅವರ ದೇಹದಿಂದ ದಿವ್ಯ ಕಾಂತಿ ಹರಿದು ಬರುತ್ತದೆ. ದುರ್ವಾಸ ಮುನಿಗಳು ಅಲ್ಲಿಗೆ ತಲುಪಿದಾಗ ಗರುಡನು ಶ್ರೀ ವಿಷ್ಣುವಿನ ವಾಹನವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡರು. ಅದೇ ರೀತಿ 1000 ತಲೆಗಳಿರುವ ಶೇಷನಾಗ ಶ್ರೀಮಲ್ ನಾರಾಯಣ ವಿಶ್ರಾಂತಿ ಪಡೆಯುವ ದಿವ್ಯ ಸರ್ಪವಾಗಿ ಅಸ್ತಿತ್ವದಲ್ಲಿದ್ದಾನೆ. ಶೇಷನು ಕಾಲದ ಅಂತ್ಯರಹಿತ ಚಕ್ರಗಳ ಹಾಗೂ ವಿಶ್ವದ ಆಧಾರದ ಪ್ರತೀಕವಾಗಿದೆ. ವೈಕುಂಠದಲ್ಲಿ ನಿವಾಸಿಗಳು ತಮ್ಮ ದಿವ್ಯ ವಿಮಾನಗಳಲ್ಲಿ ತಮ್ಮ ಪತ್ನಿಯರು ಮತ್ತು ಸಹಚರರೊಂದಿಗೆ ಸಂಚರಿಸುತ್ತಾರೆ. ಅವರು ಸದಾ ಭಗವಂತನ ಗುಣ, ಲೀಲಾ ಮತ್ತು ಮಹಿಮೆಯನ್ನು ಗಾನ ಮಾಡುತ್ತಿರುತ್ತಾರೆ. ಈ ದಿವ್ಯ ಲೋಕದಲ್ಲಿ ವಾಯುವೇ ಸ್ವರ್ಗೀಯ ಪಕ್ಷಿಗಳ ಮಧುರ ನಾದಗಳಿಂದ ಹಾಗೂ ಸದಾ ಆನಂದಭರಿತ ನಿವಾಸಿಗಳಿಂದ ಉಚ್ಚರಿಸಲ್ಪಡುವ ವೇದ ಮಂತ್ರಗಳ ಘೋಷದಿಂದ ತುಂಬಿರುತ್ತದೆ. ವೈಕುಂಠದಲ್ಲಿ ಅನೇಕ ಶುಭಕರ ಹಾಗೂ ಪವಿತ್ರವಾದ ಅರಣ್ಯಗಳು ಸಹ ಅಸ್ತಿತ್ವದಲ್ಲಿವೆ. ವೈಕುಂಠದಲ್ಲಿ ಭೂತ, ವರ್ತಮಾನ, ಭವಿಷ್ಯ ಎಂಬುದೇ ಇಲ್ಲ. ಅಲ್ಲಿ ದುಃಖ, ಅಜ್ಞಾನ ಅಥವಾ ಭಯಕ್ಕೆ ಅವಕಾಶವಿಲ್ಲ. ಅದು ಕೇವಲ ದಿವ್ಯ ಪ್ರೇಮ ಮತ್ತು ಜ್ಞಾನಗಳ ಶಾಶ್ವತ ಅನುಭವದ ಲೋಕ. ಈ ಪರಮಧಾಮವನ್ನು ತಲುಪುವ ಶಾಂತ ತಪಸ್ವಿಗಳು ಮತ್ತೆ ಸಂಸಾರಕ್ಕೆ ಮರಳುವುದಿಲ್ಲ. ವೈಕುಂಠವು ತ್ರಿಗುಣಗಳನ್ನು ಮೀರಿ ಹೋದವರ ಅಂತಿಮ ಗಮ್ಯಸ್ಥಾನವಾಗಿದೆ. ವೈಕುಂಠದ ದರ್ಶನವು ದುರ್ವಾಸ ಮುನಿಗಳ ಹೃದಯದಲ್ಲಿ ಭಕ್ತಿ, ಕರುಣೆ ಮತ್ತು ಶಾಶ್ವತ ಆನಂದದ ಮಾರ್ಗದ ಪ್ರೇರಣೆಯನ್ನುಂಟು ಮಾಡಿತು. ದುರ್ವಾಸ ಮುನಿಗಳು
ಚಿನ್ನ ಮತ್ತು ವಜ್ರಗಳಿಂದ ನಿರ್ಮಿತವಾದ ವೈಕುಂಠದ 6 ದ್ವಾರಗಳನ್ನು ದಾಟಿದರು. ಆ ದ್ವಾರಗಳನ್ನು ಮಹರ್ಷಿಗಳು ಕಾವಲು ಕಾಯುತ್ತಿದ್ದರು. 7ನೇ ದ್ವಾರದಲ್ಲಿ ಶ್ರೀ ವಿಷ್ಣುವಿನ ನಿವಾಸವನ್ನು ಜಯ ಮತ್ತು ವಿಜಯ ಎಂಬ 2 ದ್ವಾರಪಾಲಕರು ರಕ್ಷಿಸುತ್ತಿದ್ದರು. ವೈಕುಂಠದ ಹೃದಯ ಭಾಗದಲ್ಲಿ ನಾರಾಯಣನ ಭವ್ಯವಾದ ದಿವ್ಯ ಮಹಾಲಯವಿದೆ. ಅಲ್ಲಿ ಅವರು ಅನಂತ ಕರುಣೆ, ಶಕ್ತಿ ಮತ್ತು ಸೌಂದರ್ಯವನ್ನು ಒಳಗೊಂಡ ಶಾಶ್ವತ ಅತೀತ ರೂಪದಲ್ಲಿ ವಾಸಿಸುತ್ತಿದ್ದಾರೆ. ಅವರ ಪಕ್ಕದಲ್ಲಿ ದಿವ್ಯ ಪತ್ನಿಯಾದ ಮಹಾಲಕ್ಷ್ಮೀ ದೇವಿ ನೆಲೆಸಿದ್ದಾರೆ. ಅವರನ್ನು ದರ್ಶನ ಮಾಡಿದ ಕೂಡಲೇ ದುರ್ವಾಸ ಮುನಿಗಳು ಸಂಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸಿ ಭಕ್ತಿಪೂರ್ವಕವಾಗಿ ದಂಡವತ್ತಾಗಿ ನಮಸ್ಕರಿಸಿದರು. ಶ್ರೀಹರಿ, ನನ್ನಿಂದ ಅನರ್ಥವಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಸುದರ್ಶನ ಚಕ್ರದಿಂದ ನನ್ನನ್ನು ರಕ್ಷಿಸು. ಓ ನನ್ನ ಸ್ವಾಮಿ, ಓ ಪರಮನಿಯಂತ್ರಕನೇ, ನಿಮ್ಮ ಅನಂತ ಶಕ್ತಿಯ ಅರಿವಿಲ್ಲದೆ ನಾನು ನಿಮ್ಮ ಅತ್ಯಂತ ಪ್ರಿಯ ಭಕ್ತನಿಗೆ ಅಪರಾಧವನ್ನೆಸಗಿದ್ದೇನೆ. ದಯವಿಟ್ಟು ಈ ಅಪರಾಧದ ಪರಿಣಾಮಗಳಿಂದ ನನ್ನನ್ನು ರಕ್ಷಿಸಿರಿ. ದೂರ್ವಾಸ ಮುನಿ, ಎದ್ದೇಳು. ನಾನು ಸಂಪೂರ್ಣವಾಗಿ ನನ್ನ ಭಕ್ತರ ನಿಯಂತ್ರಣದಲ್ಲಿದ್ದೇನೆ. ನಿಜವಾಗಿ ಹೇಳುವುದಾದರೆ ನಾನು ಯಾವತ್ತೂ ಸ್ವತಂತ್ರನಲ್ಲ. ನನ್ನ ಭಕ್ತರ ಹೃದಯಗಳ ಅಂತರಾಳದಲ್ಲೇ ವಾಸಿಸುತ್ತೇನೆ. ನನ್ನ ಭಕ್ತರ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಶುದ್ಧ ಭಕ್ತರು ಈ ಲೋಕದಲ್ಲಾಗಲಿ ಅಥವಾ ಮುಂದಿನ ಲೋಕದಲ್ಲಾಗಲಿ ಯಾವುದೇ ಭೌತಿಕ ಲಾಭದ ಆಸೆಯಿಲ್ಲದೆ ಕೇವಲ ನನ್ನ ಸೇವೆಯಿಗಾಗಿ ತಮ್ಮ ಮನೆ, ಪತ್ನಿ, ಮಕ್ಕಳು, ಬಂಧುಗಳು, ಸಂಪತ್ತುಗಳನ್ನಷ್ಟೇ ಅಲ್ಲ, ತಮ್ಮ ಜೀವವನ್ನೂ ತ್ಯಜಿಸುತ್ತಾರೆ. ಅಂಥ ಭಕ್ತರನ್ನು ನಾನು ಯಾವಾಗಲಾದರೂ ಹೇಗೆ ತ್ಯಜಿಸಬಲ್ಲೆ? ಶುದ್ಧ ಭಕ್ತನು ಸದಾ ನನ್ನ ಹೃದಯದ ಅಂತರಾಳದಲ್ಲೇ ಇದ್ದಾನೆ. ಹಾಗೆಯೇ ನಾನು ಸದಾ ಶುದ್ಧ ಭಕ್ತನ ಹೃದಯದಲ್ಲೇ ಇದ್ದೇನೆ. ನನ್ನ ಭಕ್ತರಿಗೆ ನನ್ನ ಹೊರತು ಬೇರೆ ಯಾರೂ ಗೊತ್ತಿಲ್ಲ. ಹಾಗೆಯೇ ನನಗೂ ನನ್ನ ಭಕ್ತರ ಹೊರತು ಬೇರೆ ಯಾರೂ ಗೊತ್ತಿಲ್ಲ. ಓ ಬ್ರಾಹ್ಮಣನೇ, ಮಹಾರಾಜ ಅಂಬರೀಷನಿಗೆ ಅಪರಾಧ ಮಾಡಿರುವುದರಿಂದ ನೀನು ಆತ್ಮವೈರವನ್ನು ಮಾಡಿಕೊಂಡಿದ್ದೀಯ. ಆದ್ದರಿಂದ ಕ್ಷಣ ಮಾತ್ರವೂ ವಿಳಂಬಿಸದೆ ತಕ್ಷಣವೇ ಅವನ ಬಳಿಗೆ ಹೋಗು. ನೀನು ಮಹಾರಾಜ ಅಂಬರೀಷನನ್ನು ಸಂತೃಪ್ತಿಪಡಿಸಲು ಸಾಧ್ಯವಾದರೆ ನಿನಗೆ ಶಾಂತಿ ಲಭಿಸುವುದು. ನಿನಗೆ ಸಂಪೂರ್ಣ ಮಂಗಳವಾಗಲಿ. ಈ ರೀತಿಯಾಗಿ ಶ್ರೀ ವಿಷ್ಣು ಭಗವಾನರಿಂದ ಉಪದೇಶಿಸಲ್ಪಟ್ಟ ದುರ್ವಾಸ ಮುನಿ ಸುದರ್ಶನ ಚಕ್ರದಿಂದ ಅತ್ಯಂತ ಪೀಡಿತರಾಗಿ ತಕ್ಷಣವೇ ಮಹಾರಾಜ ಅಂಬರೀಷರ ಬಳಿಗೆ ಹೋದನು. ಅತ್ಯಂತ ವ್ಯಥಿತನಾದ ಮುನಿ ನೆಲಕ್ಕೆ ಬಿದ್ದು ರಾಜನ ಕಮಲಪಾದಗಳನ್ನು ಬಿಗಿಯಾಗಿ ಹಿಡಿದನು. ರಾಜನು ತಕ್ಷಣವೇ ಪರಮಪುರುಷ ಭಗವಂತನ ಮಹಾನ್ ಆಯುಧವಾದ ಆ ಸುದರ್ಶನ ಚಕ್ರಕ್ಕೆ ಪ್ರಾರ್ಥನೆಗಳನ್ನು ಅರ್ಪಿಸಲು ಪ್ರಾರಂಭಿಸಿದನು. ಹೇ ಪರಮೇಶ್ವರನ ದಿವ್ಯ ಆಯುಧವಾದ ಸುದರ್ಶನ ಚಕ್ರನೇ, ನೀನು ಧರ್ಮದ ರಕ್ಷಕನು, ಭಕ್ತರ ಪಾಲಕನು. ಈ ದುರ್ವಾಸ ಮುನಿ ಅಪರಾಧದಿಂದ ಕಳವಳಗೊಂಡಿದ್ದಾನೆ. ದಯವಿಟ್ಟು ಅವನ ಮೇಲೆ ಕೃಪೆ ತೋರಿಸು. ನಾನು ಭಗವಂತನ ದಾಸನು ಮಾತ್ರ. ನನ್ನ ಯಾವುದೇ ಪುಣ್ಯವಿದ್ದರೆ ಅದು ಈ ಮುನಿಗೆ ಕ್ಷಮೆಯಾಗುವಂತೆ ಮಾಡು. ದಯೆ ತೋರಿಸು, ಶಾಂತವಾಗು. ಬನ್ನಿ ಮುನಿವರ್ಯರೇ, ಭೋಜನ ಪ್ರಸಾದವನ್ನು ಸ್ವೀಕರಿಸಿ. ಭಕ್ತನ ಸೇವೆ ರಾಜನ ಅಹಂಕಾರವಲ್ಲ. ಅಂಬರೀಷ ಮಹಾರಾಜನ ವಿನಯ ಮುನಿಯ ಹೃದಯವನ್ನೂ ಕರಗಿಸಿತು. ಭಾಗವತ ಪುರಾಣದ ಪ್ರಕಾರ ಮಹಾರಾಜ ಅಂಬರೀಷರ ಲೀಲಾ ಚರಿತ್ರೆಯನ್ನು ವರ್ಣಿಸುವ ಈ ಕಥೆಯನ್ನು ಪಠಿಸುವವರಾಗಲಿ ಅಥವಾ ಅದನ್ನು ಮನನ ಮಾಡುವವರಾಗಲಿ ಅವರು ನಿಶ್ಚಯವಾಗಿ ಭಗವಂತನ ಶುದ್ಧ ಭಕ್ತರಾಗುತ್ತಾರೆ. ಭಗವಂತನ ಕೃಪೆಯಿಂದ ಮಹಾಭಕ್ತನಾದ ಮಹಾರಾಜ ಅಂಬರೀಷರ ಲೀಲಗಳನ್ನು ಕೇಳುವವರು ತಕ್ಷಣವೇ ಮುಕ್ತಿಯನ್ನು ಹೊಂದುವರು ಅಥವಾ ವಿಳಂಬವಿಲ್ಲದೆ ಭಕ್ತರಾಗುವರು.